ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಪೋಸ್ ನಿಮ್ಮ ಮತ್ತು ನಿಮ್ಮ ಪರ್ಸನ್ ನಡುವೆ ಜಗಳವಾಗಿ ದೂರವಾಗಿದ್ದರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿ ಏನಾದರೂ ಇದ್ದರೆ, ನಿಮ್ಮ ಪರ್ಸನ್ ನೀವು ಬೇಡವೇ ಬೇಡ ಅಂತ ಹೇಳಿ ನಿಮ್ಮ ಹತ್ರ ಡೈರೆಕ್ಟಾಗಿ ಡಿಸಿಷನ್ ತಗೊಂಡು ಹೇಳಿದರೆ, ಸೊ ಈಗ ಅವರ ಮನಸ್ಥಿತಿ ಹೇಗಿದೆ, ಅವರ ಎನರ್ಜಿ ಯಾವ ರೀತಿ ಬದಲಾಗಿದೆ, ನಿಮ್ಮ ಪರ್ಸನ್ನ ಎನರ್ಜಿ ಯಾವ ರೀತಿ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ನಿಮ್ಮ ಪರ್ಸನ್ ಹೆಸರು, ನಿಮ್ಮಿಂದ ದೂರ ಆದಂಥ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರುವಂತಹ ಆ ಪರ್ಸನ್ನ ನೆನಪು ಮಾಡಿಕೊಂಡು ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದು ಅಥವಾ ಇದು. ನಿಮ್ಮಿಂದ ದೂರಾಗಿ ಅವರು ಬೇಡ ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ದುಕೊಂಡು, ಸಂಪೂರ್ಣ ಅವ್ರ ಮನಸ್ಸಿನಲ್ಲಿ ಏನು ನಡೀತಿದೆ ಅನ್ನೋದು ನಿಮಗೆ ಗೊತ್ತಾಗದೇ ಇದ್ದರೆ, ಅವರ ಎನರ್ಜಿ ಈಗ ಯಾವ ರೀತಿ ಇದೆ, ಯಾವ ರೀತಿ ಬದಲಾಗಬಹುದು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ಭಾವನೆಗಳು ಯಾವ ರೀತಿ ಈಗ ಬದಲಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ಪರ್ಸನ್ ಭಾವನೆಗಳು ಯಾವ ರೀತಿ ಬದಲಾಗಿದೆ, ನಿಮ್ಮ ಪರ್ಸನ್ ಎನರ್ಜಿ ಯಾವ ರೀತಿ ಬದಲಾಗಿದೆ ನೋಡೋಣ. ನಿಮ್ಮ ಪರ್ಸನ್ ಹೆಸರನ್ನು, ಅವರ ಮುಖ ಚೆಹರೆನ, ಅಥವಾ ಅವ್ರ ಜೊತೆ ಇದ್ದಾಗ ಯಾವುದೋ ಒಂದು ಫೋಟೋ ಆಗಿರ್ಬೋದು, ಏನೇ ಆಗಿರ್ಬೋದು, ನೋಡ್ತಾ ನೀವು ಈ ಒಂದು ರೀಡಿಂಗ್ನ ನೋಡಬೇಕಾಗತ್ತೆ. ಮೆಜಿಷಿಯನ್ ಬಂದಿದೆ, 8 ಆಫ್ ವಾಂಡ್ಸ್ ಬಂದಿದೆ, ಓಕೆ 3 ಆಫ್ ವಾಂಡ್ಸ್ ಬಂದಿದೆ, ಓಕೆ ನಿಮ್ಮ ಪರ್ಸನ್ ಎನರ್ಜಿ ತುಂಬಾ ಚೆನ್ನಾಗಿದೆ. ಅಂದರೆ ಒಂದಷ್ಟು ಈ ದೇವರ ಮೊರೆ ಹೋಗೋದು, ಭಗವಂತನಿಗೆ ಪೂಜೆ ಪುನಸ್ಕಾರಗಳು ಮಾಡೋದು, ಈ ರೀತಿ ಅವರ ಮೈಂಡು ಒಂದು ಲೆಕ್ಕಕ್ಕೆ ಅವರು ಎಲ್ಲ ಕಡೆನೂ ಗಮನ ಹರಿಸ್ತಾ ಇದ್ದಾರೆ. ಇಲ್ಲಿ 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಒಂದು ಡಿಪ್ರೆಷನ್ ರೀತಿಯಲ್ಲಿ ನೀವಿದ್ದೀರ, ನಿಮ್ಮ ಎನರ್ಜಿ ನನಗೆ ತೋರಿಸ್ತಾ ಇದೆ. ಇಲ್ಲಿ ಅಗೇನ್ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ ಮತ್ತು ಈ ಸಂಬಂಧದಲ್ಲಿ ಸರಿಯಾದ ನಿರ್ಧಾರಗಳನ್ನ ತಗೊಳ್ತಾರೆ ಅಂತ. ಇದರಲ್ಲಿ ನಿಮ್ಗೆ ಏನಾಗ್ತಾ ಇದೆ, ಅವರ ನಿರ್ಧಾರ ತಗೊಂಡಿರೋದು ನಿಮಗೆ ಕೆಲವೊಂದಷ್ಟು ಹರ್ಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ತೋರಿಸ್ತಾ ಇದೆ. ಇಲ್ಲಿ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಏನಾಗ್ತಾ ಇದೆ, ಈ ಸಂಬಂಧದ ವಿಚಾರದಲ್ಲಿ ಸಾಕಾಗಿ ಹೋಗಿದೆ ಇಬ್ರಿಗೂ ಕೂಡ. ಅವರು ನಿಮ್ಗೆ ಯಾಕೆ ಸಾಕಾಗಿ ಹೋಗಿದೆ ಅಂತ ಕೇಳಿದ್ರೆ, ಒಂದಷ್ಟು ದಿನಗಳ ಕಾಲ ನಿಮ್ಮ ಜೊತೆ ಚೆನ್ನಾಗಿರೋದು, ನಿಮ್ಮ ಜೊತೆ ಮಾತಾಡೋದು, ಏನೋ ಹೀಗೆ ಇದ್ದು ಬಿಡ್ತಾರೇನೋ ಅನ್ನೋ ರೀತಿ ಅವರು ನಿಮ್ಮ ಹತ್ರ ಶೋ ಆಫ್ ಮಾಡೋದು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೋದರೆ ಅವರು ನಿಮ್ಮನ್ನು ಬ್ಲಾಕ್ ಮಾಡೋದಾಗಿರ್ಬೋದು, ಮಾತಲ್ಲಿ ಅವಾಯ್ಡ್ ಮಾಡೋದಾಗಿರ್ಬೋದು, ಮಾತಿನ ವರ್ಷನೇ ಬದಲಾಗ್ತಾ ಇರ್ಬೋದು. ಸೊ ಹೀಗಾಗ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂದರೆ, ನಿಮಗೆ ಈ ಸಂಬಂಧದಲ್ಲಿ ಒಂದಷ್ಟು ಕನ್ಫ್ಯೂಷನ್ಗೊಳಗಾಗಿದ್ದೀರ ನೀವು. ಅವ್ರು ಯಾಕೆ ಬದಲಾಗ್ತಾ ಇದ್ದಾರೆ, ಅವ್ರು ಯಾಕೆ ಇದು ಮಾಡ್ತಾ ಇದ್ದಾರೆ, ಇದು ಸರಿಯಾದ ಜೀವನನ, ಇದು ನನಗೆ ಸರಿಯಾದ ಲೈಫ್ ಪಾರ್ಟ್ನರ, ಅಥವಾ ಇವ್ರ ಜೊತೆಗೆ ನಾನು ಇರಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲಿದ್ದಾರೆ. ಹಾಗೆ ಅವರು ಒಂದಷ್ಟು ಅವರ ಕೆಲಸಗಳ ಗಮನ ಇರಬಹುದು, ಅವರ ವೈಯಕ್ತಿಕ ವಿಚಾರವಾಗಿ ಗಮನ ಇರಬಹುದು, ನಂತರ ಅವರ ಕೆಲಸ ಕಾರ್ಯಗಳು ಏನಿದೆ ಅವರು ಶ್ರದ್ಧಾ ಭಕ್ತಿಯಿಂದ ಅಂತೂ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಮಾತ್ರ ಜನದ ಮುಂದೆ ತುಂಬ ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇದ್ದೀರಿ, ಬಟ್ ಆದರೆ ಇಲ್ಲಿ ಎಷ್ಟು ಚುಚ್ಚು ಮಾತುಗಳಾಗಿರಬಹುದು, ಅವ್ರ ಕಡೆಯಿಂದ ಎಷ್ಟು ನೀವು ಅನುಭವಿಸ್ತಾ ಇದ್ರಿ, ಅದು ನಿಮಗೆ ಮಾತ್ರ ಅರ್ಥವಾಗ್ತಾ ಇದೆ. ಒಂದು ಲೆಕ್ಕದಲ್ಲಿ ಈಗ ಆಲ್ರೆಡಿ ನಿಮಗೆ ಒಂದಷ್ಟು ಗೊಂದಲದಲ್ಲಿ, ಏನೂ ಬೇಡ, ಒಂಥರ ಈ ಪೇಷಂಟ್ ರೀತಿ ಆಗ್ತಾ ಇದ್ದೀರಿ ಅಂತ ಈ ಸಂಬಂಧದ ವಿಚಾರವಾಗಿ ನೀವು ನೋಡೋದಾದರೆ. ಬಟ್ ಅವ್ರು ನೋಡಿ, ಎಷ್ಟು ಅವ್ರ ಕೆಲಸ ಆಯಿತು, ಅವನಾಗಿರಬಹುದು ಅವಳಾಗಿರಬಹುದು, ಅವರು ಆಯಿತು ಅವ್ರ ಕೆಲಸ ಆಯಿತು, ಎಲ್ಲೋ ನೆನಪಾದಾಗ ನಿಮ್ಮನ್ನು ನೆನಪು ಮಾಡ್ಕೊಳ್ತಾರೆ. ಏನಿದು ಈ ಸಂಬಂಧ ಈಗ ಆಗೋಯ್ತಲ್ಲ ಅಂತ ಅಂದ್ಕೊಳ್ತಾರೆ ಅಷ್ಟೇ. ಬಟ್ ಆದರೆ ಅವ್ರ ಕೆಲಸ ಕಾರ್ಯಗಳು ಕರೆಕ್ಟಾಗಿ ಸರಿಯಾದ ನಿರ್ಧಾರ ತಗೊಳ್ತಾ ಇದ್ದಾರೆ. ಏನಾಗಬಹುದು ಫ್ಯೂಚರ್ ಔಟ್ಕಮ್ ಏನಾಗಿದೆ, 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿಯ ಮನಸ್ಸು ಮತ್ತೆ ಬದಲಾಗುವ ಸಾಧ್ಯತೆಗಳು
ಹೆಚ್ಚಾಗಿದೆ. ಆದರೆ ಬದಲಾಗಿ ನೀವೇ ಬೇಕು ಹಾಗೆ ಹೀಗೆ ಆ ಥರ ಅಲ್ಲ. ಒಂದಷ್ಟು ನೆನಪಾಗತ್ತೆ, ಆದರೆ ಅವರು ಕೆಲಸ ಕಾರ್ಯಗಳನ್ನ ಅವ್ರವ್ರದ್ದು ಟೈಮ್ಗೆ ಅವ್ರು ಏನು ಮಾಡ್ಕೊಳ್ಬೇಕೋ ಅದೆಲ್ಲ ಮಾಡ್ತಾ ಇದ್ದಾರೆ. ನೀವು ಮಾತ್ರ ಈ ಸಂಬಂಧದಲ್ಲಿ 24 ಗಂಟೆನೂ ಅದೇ ಯೋಚನೆ ಮಾಡ್ತಾ ಇದ್ದೀರಿ. ಅವರು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರಾ? ನಮಗೆ ಬೇಡ ಅಂತ ಹೇಳಿ ಹೋಗಿದ್ದಾರೆ, ಕಾಂಟ್ಯಾಕ್ಟ್ ಮಾಡ್ತಾರಾ? ಹೌದು, ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾವಾಗ ಗೊತ್ತಾ? ಬಲವಂತವಾಗಿ ನೀವು ಫೋನ್ ಮಾಡಿದ್ದು, ಅದು ಇದು ನಿಮ್ಮ ಎನರ್ಜಿ ಪಾಸ್ ಮಾಡಿ ನೀವು ಸೈಲೆಂಟ್ ಆಗ್ತಿದ್ದೀರಲ್ಲ, ನೀವು ಸೈಲೆಂಟ್ ಆದಾಗ ಅವ್ರಿಗೆ ಫೋನ್ ಮಾಡ್ತಾರೆ. ನೀವು ಯಾವಾಗ ಅವ್ರನ್ನ ಪದೇ ಪದೇ ಇರಿಟೇಟ್ ಮಾಡೋದು ನಿಲ್ಲಿಸ್ತೀರಲ್ಲ, ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಈ ಥರದ್ದು ಮಾಡೋದು ಮಾಡ್ತೀರಲ್ಲ, ಅದು ಮಾಡೋದನ್ನ ನಿಲ್ಲಿಸಿದಾಗ ಅವರು ಒಂದು ಸರಿಯಾದ ನಿರ್ಧಾರಗಳನ್ನ ತೊಗೊಂಡು ಬರ್ತಾರೆ. ಅವರ ಎನರ್ಜಿ ಸಂಬಂಧದ ವಿಚಾರದಲ್ಲಿ ಸಾಕಾಗಿ ಹೋಗಿದೆ ಅನ್ನೋ ಮಟ್ಟಕ್ಕೆ ಹೋಗಿದ್ದಾರೆ ಅವರು. ಸಾಕಪ್ಪ, ಈ ಸಂಬಂಧ ಸಾಕು ನನಗೆ, ಫ್ಯೂಚರ್ ಹೇಗಿದೆ ನೋಡೋಣ, ಫ್ಯೂಚರ್ ಒಂದು ಒಳ್ಳೆ ಲೈಫೇ ಇರ್ಬೋದು ನನಗೆ ಅನ್ನುವ ಭಾವನೆಯಲ್ಲಿ ಅವರಿದ್ದಾರೆ. ಬಟ್ ಕೆಲವ್ರು ಕೇಳ್ಬೋದು, ಮತ್ತೆ ಬರ್ತಾರೆ ಮೇಡಮ್, ಮಾತಾಡ್ತಾರೆ ಅಂತ ಹೇಳ್ತಾ ಇದ್ದೀರಾ, ಮತ್ತೆ ಸಾಕಾಗೋಗಿದೆ ಅಂತ ಹೇಳ್ತಿದ್ದೀರಾ, ಹೇಗಿದೆಲ್ಲ? ಹೇಳಿದೆ ಅಲ್ಲ ನಾನು, ಅವ್ರಿಗೆ ಎಲ್ಲ ಕೆಲಸಗಳಲ್ಲೂ ಎಲ್ಲ ಕಾರ್ಯಗಳಲ್ಲೂ ಅವರ ವೈಯಕ್ತಿಕ ವಿಚಾರಗಳಲ್ಲೂ ಅವರ ಫ್ಯಾಮಿಲಿಗಾಗಿ ಎಷ್ಟು ಟೈಮ್ ಕೊಡಬೇಕು, ನಿಮ್ಗೆ ಎಷ್ಟು ಟೈಮ್ ಕೊಡಬೇಕು, ಅವ್ರ ಕೆಲಸಕ್ಕೆ ಎಷ್ಟು ಟೈಮ್ ಕೊಡಬೇಕು, ಒಂದು ಯೂನಿಫಾರ್ಮ್ಡ್ ಆಗಿದ್ದಾರೆ ಅವರು. ನೀವು ನಿಮ್ಮ ಥರ ಅವರು 24 ಗಂಟೆ ಇದೇ ಸಂಬಂಧದ ಬಗ್ಗೆ ಅವರು ಯೋಚನೆ ಮಾಡ್ತಾ ಇಲ್ಲ. ಸೊ ನೀವು ಹಾಗೆ ಇದ್ರೆ ಕೂಡ ಅಲ್ವಾ, ನೀವು 24 ಗಂಟೆ ಅವ್ರಿಗೆ ಫೋನ್ ಮಾಡೋದು, ಅವ್ರು ಎಲ್ಲಿದ್ದಾರೆ ತಿಳ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ತಾ ಇದ್ದೀರಿ. ಒಂದಷ್ಟು ಹೋಲ್ಡ್ ಮಾಡಿ, ಅದನ್ನು ಪಾಸ್ ಮಾಡಿ. ಆ ಸಂಬಂಧ ಈ ರೀತಿ ಮೇಲ್ ಬಿದ್ದು ಮಾತಾಡೋದು ಆ ಥರದ್ದೆಲ್ಲ ಮಾಡ್ತಾ ಇದ್ದೀರಲ್ಲ, ಕಾಂಟ್ಯಾಕ್ಟ್ ಮಾಡೋದನ್ನೇ ಪಾಸ್ ಮಾಡಿ. ಈ ಕಾಂಟ್ಯಾಕ್ಟ್ ಮಾಡೋದನ್ನೇ ಪಾಸ್ ಮಾಡಿದಾಗ ಆ ಎನರ್ಜಿ ಮತ್ತೆ ನಿಮ್ಮ ಹತ್ರಕ್ಕೆ ಬರುವಂಥ ಸಾಧ್ಯತೆ ಹೆಚ್ಚಿದೆ. ಸೊ ಅವರ ಎನರ್ಜಿ ಈಗಿದೆ. ಫಸ್ಟ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ಎನರ್ಜಿ ಈ ರೀತಿ ಇದೆ ಅಂತ ಹೇಳ್ಬೋದು. ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಅವರ ರೀಡಿಂಗ್ ನೋಡೋಣ. ಓಕೆ, ನಿಮ್ಮ ಪರ್ಸನ್ ಹೆಸರನ್ನ ನೆನ್ಪು ಮಾಡ್ಕೊಳ್ತಾ 3 ಬಾರಿ ಅವ್ರನ್ನ ಹೆಸರನ್ನ ಹೇಳ್ಕೊಳ್ತಾ, ಅವ್ರ ಫೋಟೋಸ್ ಏನಾದರೂ ಇದ್ದರೆ ನೋಡ್ಕೊಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ನಿಮ್ಮ ಪರ್ಸನ್ ಎನರ್ಜಿ ಯಾವ ರೀತಿ ಬದಲಾಗಿದೆ. ಓಕೆ, ಅವರು ಈ ಸಂಬಂಧ ಬೇಡ ಅಂದ್ಕೊಂಡು ಹೋಗಿದ್ದಾರೆ, ಮತ್ತೆ ಈ ಸಂಬಂಧ ಒಂದಾಗಲ್ವಾ, ಮತ್ತೆ ಬರೋದೇ ಇಲ್ವಾ, ಮತ್ತೆ ನನಗೆ ಕಾಂಟ್ಯಾಕ್ಟ್ ಮಾಡೋದೇ ಇಲ್ವಾ, ಅವ್ರ ಎನರ್ಜಿ ಯಾವ ರೀತಿ ಬದಲಾಗಿದೆ, ಅವ್ರ ಎನರ್ಜಿಯಲ್ಲಿ ಈಗ ಯಾವ ರೀತಿ ನನ್ನ ಬಗ್ಗೆ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡೋಣ. 6 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ಪ್ರೀತಿಯಲ್ಲಿ ಬರೀ ಏರುಪೇರುಗಳು ಜಾಸ್ತಿ, ಮಾತಲ್ಲಿ ಜಗಳಗಳೇ ಜಾಸ್ತಿ, ಮುಂಚಿಂದನೂ ಅಷ್ಟೇ ಪ್ರೀತಿ ಇದೆ, ಅಷ್ಟೇ ಒಂದು ಹಂತಕ್ಕೆ ತನಕ ಹೆಂಗೋ ಬಂದ್ರಿ, ಅಷ್ಟೇ ಜಗಳಗಳು ಇದೆ, ಏರುಪೇರುಗಳು ಜಾಸ್ತಿ. ಆದರೆ ಒಬ್ರನ್ನೊಬ್ರು ಬಿಟ್ಕೊಡಲ್ಲ ಅನ್ನುವ ಸಂದೇಶ ಕೂಡ ತೋರಿಸ್ತಾ ಇದೆ. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ಮೇಜರ್ ಆಗಿ ಈ ಸಂಬಂಧ ಅಷ್ಟು ಬೇಗ ಬಿಟ್ಟು ಹೋಗುವಂಥದ್ದಲ್ಲ. ಸೊ ಅವ್ರ ಎನರ್ಜಿ ಕೂಡ ಅವ್ರಿಗೆ ಗೊತ್ತಿದೆ, ನೀವು ಜಗಳ ಆಡಿದ್ರೆ ಇರಬಹುದು, ನೀವು ಸಿಟ್ಟಾದರೆ ಇರಬಹುದು, ನಿಮ್ಮನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ಮತ್ತೆ ಬರೋದೇ ಇಲ್ವಾ ಮೇಡಮ್, ನನಗೆ ಅವರು ನೋ ಕಾಂಟ್ಯಾಕ್ಟ್ ಆಗಿಬಿಟ್ಟಿದ್ದಾರೆ, ಬ್ಲಾಕ್ ಮಾಡಿಬಿಟ್ಟಿದ್ದಾರೆ, ಅವರು ಬರೋದೇ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಔಟ್ಕಮ್ ತುಂಬ ಚೆನ್ನಾಗಿ ಬಂದಿದೆ. ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ, ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅವರ ಮನಸ್ಸು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ. ಅವ್ರ ಮನಸ್ಸು ಆಲ್ರೆಡಿ ನೀವು ಏನು ಅನ್ನೋದು ಹೇಳ್ತಾ ಇದೆ. ನೀವು ನಿಮ್ಮ ಬಗ್ಗೆ ನಿಮ್ಮ ಜೊತೆ ಕಳೆದಿರೋ ಕ್ಷಣಗಳು, ದಿನಗಳು, ಹಾಗೆ ನೀವು ಒಂದಷ್ಟು ಈ ಪೂಜೆ ಪುನಸ್ಕಾರಗಳು, ಒಂದಷ್ಟು ಮ್ಯಾನಿಫೆಸ್ಟೇಷನ್ಗಳು, ಈ ಥರ ಯಾರೆಲ್ಲ ಮಾಡಿದಿರಿ, ಅದರಿಂದ ಕೂಡ ಅವರ ಮನಸ್ಸು ನಿಮ್ಮ ವಿಚಾರವಾಗಿ ಪರಿವರ್ತನೆ ಆಗತ್ತೆ ಇನ್ನು ಕೆಲವೇ ದಿನಗಳಲ್ಲಿ, ವಾರಗಳಲ್ಲಿ, ತಿಂಗಳುಗಳಲ್ಲಿ. ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ನಿಮಗೆ ಗೊತ್ತಿದೆ ಯಾವ ರೀತಿ ಅವ್ರನ್ನ ಹ್ಯಾಂಡಲ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ಆದ್ರೂ ಬಾಯಿ ತಪ್ಪಿ ಕೆಲವೊಂದು ಮಾತಾಡ್ಬಿಡ್ತೀರಿ, ಅಥವಾ ಅವರು ಕೂಡ ಸುಮ್ಮನೆ ಇರುವಂಥ ವ್ಯಕ್ತಿ ಅಲ್ಲ. ನೀವು ಒಂದು ಮಾತಾಡಿದ್ರೆ ಅವ್ರು 2-3 ಮಾತಾಡಿ ನಿಮ್ಗೆ ದೊಡ್ಡದಾಗೆ ಹರ್ಟ್ ಮಾಡ್ತಾರೆ. ಸೊ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಗೆ ಗೊತ್ತಿದೆ ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಈ ರಿಲೇಷನ್ಶಿಪ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ. ಕಿಂಗ್ ಆಫ್ ವಾಂಡ್ಸ್ ಎಲ್ಲ ಕೋರ್ಟ್ ಕಾರ್ಡ್ ಬಂದಿರೋದ್ರಿಂದ ನೀವಿಬ್ರೂ ಹಠವಾದಿಗಳೇ. ಏನು ಈ ಸಂಬಂಧದ ಬಗ್ಗೆ ಯಾವ ವ್ಯಕ್ತಿಯ ಬಗ್ಗೆ ನೋಡ್ತಾ ಇದ್ದೀರಿ, ಅವನಾಗಿರ್ಬೋದು ಅವಳಾಗಿರಬಹುದು, ಸೇಮ್ ಕ್ಯಾರೆಕ್ಟರ್, ಸೇಮ್
ನಾನು ನಂದು ಅನ್ನುವ ಅಹಂಭಾವ ಜಾಸ್ತಿ, ಈಗೋ ಜಾಸ್ತಿ ಇಬ್ಬರಲ್ಲೂ. ಅವರೇ ಮಾಡಲಿ, ನಾನು ಯಾಕೆ ಕಾಲ್ ಮಾಡಲಿ, ಅವ್ರು ಯಾಕೆ ಮೆಸೇಜ್ ಮಾಡಲಿಲ್ಲ, ಅವ್ರು ಯಾಕೆ ಈ ಟೈಮ್ ಗುಡ್ ಮಾರ್ನಿಂಗ್ ಹಾಕಿಲ್ಲ, ಅವ್ರು ಯಾಕೆ ಈ ಟೈಮ್ ಗುಡ್ ನೈಟ್ ಅಂತ ಹಾಕಿಲ್ಲ, ಹಾಂ ಹಾಗೆ ಹಿಂಗೆ ಅಂತ. ಕೆಲವೊಂದು ಸಲ ಅವ್ರು ಸೋತ್ರೂ ಕೂಡ ನೀವು ಸೋಲೋದಿಲ್ಲ ಅಂತ ತೋರಿಸುತ್ತಿಲ್ಲಿ. ಇನ್ನು ಕೆಲವ್ರ ಲೈಫಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ, ಅಯ್ಯೋ ಫೋನ್ ಮಾಡಲಿ ಅಂತ. ಮತ್ತು ಫೋನ್ ಮಾಡಿದಾಗ ಮಾತಾಡುವ ರೀತಿನೇ ಬೇರೆ ಥರ ಇರುತ್ತೆ, ಚುಚ್ಚಿ ಮಾತಾಡೋದು ನಿಮ್ಮ ಕಡೆಯಿಂದನೇ ಜಾಸ್ತಿ ನಡೆಯೋದು. ಸೊ ಇಬ್ಬರಲ್ಲೂ ಎಮೋಷನ್ಸ್ ಜಾಸ್ತಿ ಇದೆ ಸಂಬಂಧದ ವಿಚಾರವಾಗಿ, ಒಬ್ರನ್ನೊಬ್ರು ಬಿಟ್ಕೊಡಲ್ಲ. ಬಟ್ ಆದರೆ ಬಿಟ್ಕೊಡೋರ ರೀತಿ ಆ್ಯಕ್ಟ್ ಮಾಡ್ತೀರಾ ಅಂತ ತೋರಿಸುತ್ತೆ. ಅವರು ಕೂಡ ಅಷ್ಟೇ, ಅವ್ರಿಗೆ ಈಗ ಆಲ್ರೆಡಿ ನಿಮ್ಮ ನೆನಪು ತುಂಬಾ ಕಾಡ್ತಾ ಇದೆ. ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಏನಾದರೂ ಆ ವ್ಯಕ್ತಿ ಇರೋರು ಇದನ್ನು ನೋಡಿದ್ರೆ ಆ ವ್ಯಕ್ತಿಗೆ ತುಂಬಾ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತಲೇ ಅನ್ನಿಸ್ತಾ ಇದೆ. ಆ ವ್ಯಕ್ತಿ ಕಡೆಯಿಂದನೇ ನಿಮಗೆ ಕಾಲ್ ಬರುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ರೀಡಿಂಗ್ ಮಾಡಿದ್ರಿ ಅವರ ಪರ್ಸನ್ ಎನರ್ಜಿ. ಅವ್ರಿಗೆ ನಿಮ್ಮ ಬಗ್ಗೆ ತುಂಬಾ ಎಮೋಷನ್ಸ್ ಇದೆ, ನೀವು ಬೇಕು ಅನ್ನುವ ಆ ಹಠ ಇದೆ. ಆದರೆ ಅಷ್ಟೇ ಸಿಟ್ಟು ಜಗಳಗಳು ಜಾಸ್ತಿ ಇದೆ. ಒಂದಷ್ಟು ಇಬ್ಬರು ಕೂಡ ತಾಳ್ಮೆಯಿಂದ ಇದ್ದರೆ ಈ ಸಂಬಂಧನ ಕೊನೆವರೆಗೂ ಉಳಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಈ ಒಂದು ರೀಡಿಂಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.